ಈಗ ನೀವು ಟ್ರೆಂಡಿಂಗ್ ಅಂದ್ರಿ, ಹೌದಾ? ಟ್ರೆಂಡಿಂಗ್ದವ್ರು ಹಾಡುವಂತ ಹಾಡುಗಳು ಯಾರು ಹಾಡ್ತಾರ ಅದನ್ನ ಹೇಳ್ರಿ ನನಗೆ ಮೊದಲು. ಇದೇ ಶಬ್ದ ಹಂಗೇನ ಹಾಡನ ಹಾಡ್ಬೇಕ, ಇದೇ ಎಂ ಡಿ ಆನಂದ್ ಅವ್ರ ಹಾಡನ ಹಾಡ್ಬೇಕು, ಇದೇ ಪರೇಟ್ ಅವ್ರ ಹಾಡನ ಹಾಡ್ಬೇಕು. ನೀವು ಟ್ರೆಂಡಿಂಗ್ ಸ್ಟಾರ್ಗಳಾಗಿದ್ರೆ ನಿಮ್ಮ ಸ್ವಂತ ಹಾಡ ಹಾಡ್ರಿ ನೋಡ್ರಿ. ನಾವು ಮೂರ್ ತಾಸು ಕಾರ್ಯಕ್ರಮ ಮಾಡ್ರಿ. ಯಾಕಂದ್ರೆ ಹೊಟ್ಯಾಗ ಬೆಂಕಿ ಬೀಳ್ತೈತಿ ನಮಗ. ನಾವು ಯಾವುದೋ ಒಂದು ಕಲ್ಪನೆ ಇಟ್ಕೊಂಡ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡ ನಾವೊಂದು ಹಾಡ ಬರ್ದಿದ್ರ ಮನಸ್ಸರ ಹೆಂಗ ಬಂತ ಗೆಳತಿ ಅತಿ ನಾವು ಬರದ್ರ ಯಾವಾಗ ಬರ್ತೀಯ ಗೆಳತಿ ಅಂತೇಳಿ ನೀವು ಬರದ್ರ ನಾನು ಹಾಡ ಸತ್ಯನಾಶ ಆಗಿ ಹೋತ. ನಾ ಏನು ಉದ್ದೇಶ ಇಟ್ಟು ಬರ್ದೀನಿ ಅದು ನನ್ನ ಕೂಸದ. ನನ್ನ ಕೂಸು ಹೆಂಗೆ ಬೆಳಿಬೇಕಂತೇಳಿ ನಾ ಆಸೆ ಇಟ್ಟು ಬೆಳೆಸಿದ್ನ ಅದನ್ನ. ಆ ಕೂಸನ್ನ ತಗೊಂಡು ನೀವು ನಿಮಗೆ ಮನ್ಸೋ ಇಚ್ಛೆ ಆ ಹಾಡ ಹಾಡುದು ನಡು ಬಾಯಿಗೆ ಬಂದಂಗ ಬಾಯಿ ಬಚ್ಚಲ ಮಾಡ್ಕೊಂಡು ಸಿಕ್ಕಂಗ ಮಾತಾಡುದು. ಆ ಹಾಡಿಗೆ ಆ ಮಾತಿಗೆ ಒಂದಿಟ್ಟರ ಸಂಬಂಧ ಇರ್ತೈತಿ ಇಲ್ಲ. ಈಗ ನಾವ ಎಷ್ಟು ತಪಾಕುತ್ತ ಎಲ್ಲ ರೀತಿ ನವರಸಗಳನ್ನ ಆಧಾರವಾಗಿ ಇಟ್ಕೊಂಡ ನಾವು ಕ್ಯಾಸೆಟ್ನಾಗ ಹಾಡು ಕಾಲಕ್ಕ ನಮಗೆ ಹೇಳವ್ರ ಕೇಳವ್ರ ಅನ್ನವ್ರ ಇದ್ರ ನಾವು ಯಾರು ನಮಗೆ ಏನಾರ ಅಂದ್ರ ಏನಾರ ಇದಾತಿತ್ತಲ್ಪ ಹಿರಿಯಾರ ನಮ್ಮನ್ನು ಬೇದ್ರ ಹೆಂಗ ಆತ್ ವಿಚಾರ ಮಾಡಿ ಬೆರಿತಿದ್ವು. ಈಗಾದ್ರೂ ಹೇಳ್ತನ್ನ 10,000 ಹಾಡ ಹಾಡೇನಿ, ಒಂದಲ್ಲ ಎರಡಲ್ಲ 10,000 ಹಾಡ ಹಾಡೇನಿ. ಇಲ್ಲಿವರೆಗೂ ಹೇಳ್ತೀನ. ಈಗಾದ್ರೂ ಒಂದು ಸಾಹಿತ್ಯ ಬರದ್ನಪ್ಪ ಅಂತಂದ್ರ ನನ್ನ ಮುಂದೆ ಯಾವದಾನ ಅನ್ಬೋದ್ಲನ್ನ ನನ್ನ ರೂಪ ನೋಡ್ರೆ ಗೊತ್ತಾಕೈತಿ ನಿಮಗೆ. 10,000 ಹಾಡಿರ್ಬೋದೇನಪ್ಪ ಅಂತ ಅನಿಸ್ತೈತಿ ನಿಮಗೆ. ನಾವು ಹಿಂಗ ಬಂದಿವಿ ಬಂದಿದ್ದ ಹಳಿ ಮಂದಿ, ನಾವು ಹಿಂಗ ಹೋಗವ್ರ. ಯಾಕಂದ್ರ ಸಂಸ್ಕಾರ ಬಿಟ್ಟು ಇಲ್ಲ. ನಾವು ಸಂಸ್ಕಾರ ಸಂಸ್ಕೃತಿ ಅನ್ನೋದು ಹಾಳಾಗಿ ಹೋಗೈತಿ. ಇದನ್ನ ನಾವು ಪ್ರದೀಪ ನಾವು ಎಲ್ಲರೂ ಮೊದಲಿಂದ ಮಾತಾಡ್ಕೊತಾನ ಬಂದಿದ್ದೀವಿ. 13-15 ವರ್ಷ ಆತು. ಅತಿರೇಕ ಕೊಂಟೈತಿ ಏನೂ ಉಳಿವಾಲ್ತ ಅನ್ಕೋತ ಬಂದಿದ್ದೀವಿ ನಾವು. ಈಗ ಲಾಸ್ಟಕ್ಕೂ ಬತ್ತು ಯಾರ ಕಾಲದಿಂದ ಕಾಲ್ಗುಣದಿಂದ ಬತ್ತ ಅವ್ರಿಗೊಂದು ನಮಸ್ಕಾರನು ಮಾಡ್ತಾನೆ ನಾನು. ಯಾಕಂತಂದ್ರ ಏನೇನು ಉಳಿಸಿಲ್ಲ ಅದಕ್ಕೆ ಹೇಳ್ತಾನು. ಆಮೇಲೆ ಇಲ್ಲಿ ತನಕ ನಾವು ಏನು ಮಾತಾಡಿದೀವಪ್ಪ ಅಂತಂದ್ರ ಎಲ್ಲಾರು ಕಲಾವಿದರಿಗೇನ ಬುದ್ಧಿ ಹೇಳಾಗತ್ತ ಇದೀವಿ. ಸಮಾಜಕ್ಕೆ ಬುದ್ಧಿ ಹೇಳವ್ರ ಯಾರ? ಕಲಾವಿದ ಹೇಳಿದಾಗನ ಸಮಾಜ ಸುಧಾರಣೆ ಆಕೈತೆ ಅಂದಿದ್ರೆ ಜಗತ್ ಹಿಂಗ ಇರ್ತಿರ್ಕಿಲ್ಲ, ಕೈಲಾಸ ಆಕಿತ್ತದ. ಸಮಾಜನೂ ತಿಳ್ಕೊಬೇಕಲ್ಲ. ಯಾರನ್ನ ಕರ್ಸಾಕತ್ತಾನಿ, ಇವನ್ನ ಕರ್ಸಿದ್ರೆ ಏನಾಕೈತಿ, ನಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಬೀರ್ತೈತಿ ಅನ್ನೋ ಅರಿವು ಇಲ್ಲ ಐತಿಲ್ಲ ನಿಮಗೆ ಸಮಾಜದವ್ರಿಗೆ. ನಾವೇ ಎತ್ತಿ ಹೇಳ್ಬೇಕು ಅದನ್ನ. ಕಲಾವಿದ್ರ ಎಲ್ಲರಿಗೂ ಜವಾಬ್ದಾರಿ ಅನ್ನೋದೈತಿ. ಮಹಿಳಾ ಸಂಘಟನೆಗಳು ಅದಾವ. ಇಲ್ಲೇ ಬಿಜಾಪುರದಾಗನ ನಾವು ಒಮ್ಮೆ ಕಾರ್ಯಕ್ರಮ ಮಾಡಕ್ ಬಂದಾಗ ಒಬ್ರು ಮಹಿಳಾ ಸಂಘಟನೆ ಅವ್ರ ಅಕ್ಕಾರ ಬಂದ್ರ, ಏನ್ರಿ ಅಣ್ಣ ನಿಮ್ಮ ಹಾಡ ಅಂದ್ರ, ಭಾಳ ಚಂದ ಹಾಡ್ತೀರಿ ಅಣ್ಣ ನಿಮ್ಮ ಹಾಡುಗಳು ಏನ ಅಂತ ಹೇಳ್ರು. 200 ರೂಪಾಯಿ ಆಯಾರ ಕೊಟ್ರ. ಇಂಥವ್ ಹಾಡ್ಬೇಡ್ರಿ ಭಯ ಅಂದ್ರ ಮತ್ತ ಮ್ಯಾಲ ಅಂದ್ರ ಮಚ್ಚಿಲೆ ಬಡ್ಕೋಬೇಕು ನಾವ. ಭಾಳ ಚಂದ ಹಾಡ್ತೀರಿ ಅಣ್ಣಾರ ನೀವ, ಆದ್ರ ಇಂಥವ್ ಹಾಡ್ಬೇಡ್ರಿ ಅಂದ್ರ. ನಾ ಭಾರಿ ಜವಾರಿ ಪೂರಿ ಹಾಡ ಹಾಡ್ತಿದ್ನಿ. ಅದಕ್ಕೆ ಒಂದು ಲೈನ್ ಬರ್ತೈತಿ ಅದ ನೋಡ್ರಿ, ಶೃಂಗಾರ ಅಂದ ಮೇಲೆ ಶೃಂಗಾರೂ ಬೇಕು. ಶೃಂಗಾರಕ್ಕೂ ಒಂದು ಮಡಿವಂತಿಕೆ ಐತಿ. ನೀವು ಬತ್ಲೆ ತಿರುಗಿರಿ ಅಂದ್ರೆ ಪೂರಾ ಬತ್ಲೆ ನಿಂತ್ರಿಪ್ಪ ಅಂತಂದ್ರೆ ನಿಮಗೆ ಯಾವ ಕಿಮ್ಮತ್ ಕೊಡುದಿಲ್ಲ. ಥೂ 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 ಅತ್ತಾರ ಹಿರಿಯಾರಿ. ಅದಕ್ಕೆ ಮದುವೆ ಮಾಡ್ತಾರೆ. ನಿಮಗೆ 4 ಗಾಡಿ ನಡು ಬಾಳೆ ಮಾಡ್ಲಿ, ಸಂಸಾರ ಮಾಡ್ಲಿ, ಬದುಕ್ಲೆತ್ತ ಮಾಡ್ತಾರ. ನಾವು ಹಾದಿ ಮೇಲ ಮಾಡವ್ರ ಅಂದ್ರೆ ನಿಮ್ಮಂತ ಹುಸುಳು ಮಕ್ಕಳು ಯಾರದಾರ? ಅದಕ್ಕೆ ಎಲ್ಲದಕ್ಕೂ ಶೃಂಗಾರಕ್ಕೂ ಮಡಿವಂತಿಕೆ ಐತಿ. ಶೃಂಗಾರ ಎಲ್ಲಿ ಮಾಡಬೇಕು, ಎಷ್ಟು ಮಾಡಬೇಕು, ಊಟದಾಗ ಉಪ್ಪಿನಕಾಯಿ ಅಂದಂಗ ಒಂದ ಊಟನ ತಿನ್ನಕ್ಕಾಗುದಿಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಎಲ್ಲಾ ಕಲಾವಿದರು ನಾವು ಒಂದಾಗಿದೀವಿ. ಇವತ್ತ ನಾವು ಮಾಡಿದೀವಿ ತಪ್ಪ, ಆದ್ರೆ ನಾವು ಹಾಡಿದ ಡಬಲ್ ಮೀನಿಂಗ್ ಹಾಡಿದೀವಿ, ಡೈರೆಕ್ಟ್ ಮೀನಿಂಗ್ ಹಾಡಿಲ್ಲ. ಇದನ್ನು ತಿಳ್ಕೊರಿ. ಯಾಕಂದ್ರೆ ಬಿಡಿಸಿ ಹೇಳ್ಬೇಕಾದ್ರೆ ನಮ್ಮ ಧರ್ಮ. ಈಗೇನು ಬೇಡಗಪ್ಪ, ಈಗ ಟೈಮ್ ಆಗೈತಿ, ಇಲ್ಲಿ ಹೋಗ್ಬೇಕವ್ರ. ಅಯ್ಯಪ್ಪ ಹೊಂಟಾರ ಅವ್ರು ಹೋಗ್ಲಾರ ನಾನು ಹೋಗವ, ನೀ ಕೂತ್ ಮಾತಾಡಕ್ಕೆ ಇಲ್ಲ. ನಮಗೆಲ್ಲ ತಾಪ ಆಗೈತಿ ಹಳ್ಳಿ ಕಲಾವಿದ್ರಿಗೆ. ನಮ್ಮ ಹೆಸರು ಎಲ್ಲ ಕೆಡ್ಸಾಕತ್ತೀರಿ. ಇಷ್ಟು ಮಂದಿ ನೀವು ಹೇಳ್ರಿ, ನಿಮ್ಮ ಎದಿ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ಹಾಡ ಎಲ್ಲ ನಮ್ಮ ಹಾಡ್ತೀರಿ. ಎಷ್ಟು ಮಂದಿ ನಮ್ಮ ಹೆಸರು ಹೇಳ್ತೀರಿ ಹೇಳ್ರಿ? ಈ ಹಾಡನ ಇವ್ರು ಹಾಡ್ಯಾರು ಅತ್ ಎಷ್ಟು ಮಂದಿ ಹೇಳ್ತೀರಿ ಹೇಳಿ? ಈಗ ಟ್ರೆಂಡಿಂಗ್ ಅವ್ರನ್ನ ಹಿಡ್ದ ಹೇಳ್ತಾನ. ಈ ಅಲ್ಲ ಮಾತಿಗೆ ಬಂದು ಹೇಳಾಕತ್ತೆ ನಿಮಗ. ನಿಮ್ಮ ಕೈ ಎತ್ತಿ ಹೇಳುದು ಬೇಕಾಗಿಲ್ಲ ನನಗೆ ಗುರ್ತೈತಿ. ಆದ್ರೆ ಏನೈತಿ, ಅದು ಯಾರ್ದೈತಿ, ಏನೈತಿ, ಎಂತೈತಿ ಅದನ್ನ ಹೇಳಬೇಕು. ಆ ಹಾಡಿನ ಭಾವನೆ ಏನೈತಿ ಅದನ್ನು ಹೇಳ್ಬೇಕಲ್ಲ. ಈಗ ಮೊನ್ನೆ ಒಂದು ಕಾರ್ಯಕ್ರಮದಾಗ ಒಬ್ರು ಈಗಿನ ಇವ್ರು ಸಿಕ್ಕರು, ಕಾರ್ಯಕ್ರಮ ಮಾಡಕ್ ಹತ್ತಿದ್ವು. ಎಟ್ಟೆಟ್ರಿ 5-5, 6-6 ವರ್ಷದ ಮಕ್ಕಳ ಸಾಯ್ತಾವೇನು ಅನ್ಬೇಕ. ಅವ್ರಿಗೆ ಸೆಕ್ಸ್ ಅನ್ನೋದನ್ನ ಗೊತ್ತಿಲ್ಲ. ಅಂತ ವಯಸ್ಸ ಹುಚ್ಚಿಗೆ ಹುಚ್ಚು ಎದ್ದವ್ರು ಅತಿರೇಕ ಕೇಳ್ತಾರ. ಆ ನಮ್ಮನಿ ಮಕ್ಕಳುಗಳು ಮಾಡತ್ತಾವ. 30 ವರ್ಷ ಆತ ಕಾರ್ಯಕ್ರಮ ಮಾಡಕೈತಿ. ನಾವು ಒಬ್ಬರ ಕೈಲಿ ಏನಾರು ಇವೇನು ಮಗಾನೋ ಅಂತ ಅನಿಸ್ಕೊಂಡಿಲ್ಲ, ಅನಿಸ್ಕೊಳಂಗೂ ಇಲ್ಲ.
ನಾವು ಹಿಂದೂ ಇದ್ದೀವು, ಈಗೂ ಅದೀವು, ಮುಂದೂ ಬದುಕ್ತೀವಿ. ಈಗಿನ ಅವ್ರು ನೀವು ಹೆಂಗೆ ಬದುಕ್ತೀರ ಅನ್ನೋದು ನೋಡ್ಕೋರಿ. ಅದಕ್ಕೆ ದಯವಿಟ್ಟು ನಿಮ್ಮದೊಂದು ಹೆಸರು ಕೆಡಿಸ್ಕೊಳತ್ತೇಳಿ ನಮ್ಮ ಹಳಬರ ಹೆಸರುಗಳನ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊತನು ಹೆಸರು ಕೆಡ್ಸಾಕ್ ಹೋಗಬೇಡ್ರಿ. ಆ ಹಾಡು ಏನಿರ್ತೈತಿ ನಿಮಗೆ ಹಾಡಕ್ ಬೇಡ ಅನ್ನೋದಿಲ್ಲ, ಹಾಡ್ರಿ. ಆ ಹಾಡಿದವ್ರ ಹೆಸರು ಹೇಳ್ರಿ, ಆ ಹಾಡಿನ ಭಾವನೆ ಏನೈತೆ ಅನ್ನೋದು ಹೇಳ್ರಿ. ಮೊದಲ ಬರೀ ಹುಡುಗಿ ಕನ್ನಡ ಶಾಲೆ, ಕಾಲೇಜ್ ಶಾಲೆ, ಇದಕ್ಕೆ ಹೈಸ್ಕೂಲ್ ಶಾಲೆ ಇದನ್ನ ಬಿಟ್ರೆ ಏನೂ ಇಲ್ಲ. ಪ್ರತಿಯೊಂದು ಹಾಡ ಮಾಡಿದೀವಿ. ಈಗ ನಾವ ಮಾನ್ಯ ಈಗ ನಮ್ಮ ಸಂಬಂಧಗಳು ಹೆಂಗದಾವ ನೋಡ್ರಿ. ಇಲ್ಲಿ ನನಗಿಂತ ದೊಡ್ಡವ್ರ, ನನಗ ಅವ್ರ ಭಯ್ಯ ಆತಾರ, ಅಣ್ಣ ಆತಾರೋ, ನಾ ಅವ್ರಿಗೆ ತಮ್ಮ ಆತನ. ಅಂದ್ರೆ ಕಲಾವಿದರೊಳಗೂ ಈ ಭಾವನೆಗಳು ಬೇಕ. ನಿಮಗೆ ನಾವು ಮರ್ಯಾದೆ ಕೊಡ್ಬೇಕು, ನಮಗೂ ನೀವು ಕೊಡ್ಬೇಕು. ಇದ ಕಡಿಮೆ ಆಗೈತಿ. ಈಗ ನಾನು ಬಂದ್ಬಿಟ್ಟೈತೆ, ನಾ ಅನ್ನೋದು ನಾಶನ ಮಾಡ್ತೈತೆ, ಕರೆ ಯಾರನ್ನೂ ಉದ್ಧಾರ ಮಾಡೋದಿಲ್ಲ. ಅದಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ DYSP ಸಾಹೇಬರು ಭಾಳ ಚಂದ ಮಾತಾಡ್ರು. ಯಾಕಂದ್ರೆ ಅವರ ಅಧ್ಯಯನ, ಅವರ ಜ್ಞಾನ, ಅವ್ರ ಒಂದೊಂದು ನುಡಿ ಅಕ್ಷರಶಃ ನಾವು ಎಲ್ಲರೂ ಕಲ್ಕೋಬೇಕು. ಅದಕ್ಕೆ ನಾವು ಕಲಾವಿದರ ಪರವಾಗಿ ಸಮಾಜಕ್ಕೆ ಕಳಕಳಿಯಿಂದ ಬೇಡ್ಕೊತನು, ನೀವು ಸುಧಾರಿಸ್ರಿ. ಜನ ಮರಳು ಜಾತ್ರೆ ಮರಳು ಅಂದಂಗೆ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಒಬ್ಬ ಕಲಾವಿದ ತಾನ ಬೆಳೆದಿಲ್ಲ. ನೀವು ಮುಂದೆ ಕೂತು ಚಪ್ಪಾಳೆ ಬರದಾಗ, ನೀವು ಆಯಾರ ಕೊಟ್ಟಾಗ, ನೀವು ಹುಚ್ಚದ ಕುಣದಾಗನ ಕಲಾವಿದ ಬೆಳೆದಿರ್ತಾನ. ಆದ್ರೆ ಅವ್ ಮಾಡಾಕತ್ತಿದ್ ಏನೈತಿ ಅನ್ನೋದು ನೀವು ನೋಡ್ರಿ. ಯಾಕಂದ್ರೆ ನಿಮ್ಮ ಮನೆಯವರು ಅವ್ರಿಗೆ ಬಂದಿರ್ತಾರೆ ಕಾರ್ಯಕ್ರಮ ನೋಡ್ರಾಕ. ದಯವಿಟ್ಟು ಸಮಾಜಕ್ಕೆ ಇದೊಂದು ಕಳಕಳಿ ವಿನಂತಿ ಐತಿ. ಈಗ ಅದಾನೆ ಇಲ್ಲಿ ಪುಡ್ಲಿಕ್ಕೆ ಅದಾನ ನಮ್ಮ ಹನುಮಂತ ಲಮಾನಿ, ಬೇರೆ ಹಾಡ ಆಡುದಲ್ಲ, ಅವ ತತ್ವದ ಸಂದೇಶ ಇದ್ರೆ ಅಷ್ಟ ಹಾಡ್ತಾನ. ಆತ್ಮಸಾಕ್ಷಿ ಅನ್ನೋದೊಂದು ಐತಿ, ಅದು ಸಾಯಬಾರ್ದ. ಆತ್ಮಸಾಕ್ಷಿ ಸಾಯ್ತು ನೀವು ಸತ್ತಂಗನ. ಅದಕ್ಕೆ ಈ ಒಂದು ಒಳ್ಳೆಯ ಸಂಘಟನೆ ಐತಿ. ಶಕ್ತಿಕುಮಾರ್ ಮಾಡಿದಾನ, ಎಲ್ಲ ತಂಡ ಮಾಡೈತೆ. ಇದ್ರೊಳಗಿನ ಹೊಸಬ್ರು ಸೇರಿಸ್ಕೋರಿ. ಕಲಾವಿದ್ರ ನಿಮ್ಮ ಮನಸ್ತಾಪಗಳನ್ನ ದೂರ ಮಾಡ್ಕೋರಿ. ಮುಂದಾಗಿ ನಿಂತು ಯಾರ್ಯಾರು ನೀವು ಮಾಡೋರು ಇರ್ತೀರಿ ಎಲ್ಲರಿಗೂ ನಾವು ಬೆನ್ನೆಲುವಾಗಿ ನಿಲ್ತೀವಿ. ನೀವೆಲ್ಲಿ ಬೆಂಗಳೂರಲ್ರಿ, ದಿಲ್ಲಿಗೆ ಅಲ್ರಿ, ನೀವು ಎಲ್ಲಿ ಕರೆದ್ರು ನಾವು ಬರ್ತೀವಿ. ನೀವು ಹೇಳಿದಂಗೆ ಯಾರು ರೊಕ್ಕ ಕೊಡೋದು ಬೇಡ, ನಾವ ಸ್ವಂತ ಖರ್ಚು ಮಾಡಿ ನಾವು ಬರ್ತೀವಿ. ಯಾಕಂದ್ರೆ ನಮ್ಮ ಹೆಸರು ಸುದಕ್ಕೆ ಅಳಗಾಲಾಗಿ ಹೊಂಟಾವು. ಅದಕ್ಕೆ ಇನ್ನ ಈ ಸಂಘಟನೆ ಮುಖಾಂತರ ಒಳ್ಳೆ ಸಂದೇಶಗಳು ಹೋಗ್ಯಾವ. ನಾನು ಏನಾದರೂ ಶಿಟ್ಟಿಗೆ ಅದು ಯಾರಿಗಾರ ಮಾತಾಡಿದ್ನಪ್ಪ ಅಂದ್ರ ದಯವಿಟ್ಟು ನನಗೆ ಕ್ಷಮಿಸ್ರಿ ಅಂತೇಳಿ ಕೇಳ್ಕೊಂತ, ಈ ಒಳ್ಳೆ ಕಾರ್ಯ ನಡೆದದ. ಅಪ್ಪನ ಈ ಶರಣರ ನಾಡಿನೊಳಗ ಒಳ್ಳೆ ಕೆಲಸ ಆಗ್ಯದ, ನಡೆದದ. ಈ ಕಾರ್ಯ ಗುರಿ ಮುಟ್ಟು ತನಕ ಹಿಂಗ ಇರಲಿ, ಎಲ್ಲರೊಳಗೆ ಒಕ್ಕಟ್ಟಿರ್ಲಿ, ಈ ಸಂಘಟನೆಗೆ ಶುಭ ಆಗಲಿ ಅಂತ ಹೇಳ್ಕೊಂತ ನನ್ನ ಎರಡು ಮಾತಿಗೆ ಮಂಗಳ ಹಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.